ಸಿಎಂ ಆಗೋ ಯೋಗ್ಯತೆ ಎಲ್ರಿಗೂ ಇರಬಹುದು, ಆದ್ರೆ ತೀರ್ಮಾನ ಮಾಡೋದು ಹೈಕಮಾಂಡ್. ಸಿಎಂ ರೇಸ್ ಬಗ್ಗೆ ಸಚಿವ ಡಿ ಸುಧಾಕರ್ ಕೊಟ್ಟ ಪ್ರತಿಕ್ರಿಯೆ ಇದು. ತಮಾಷೆಗಾಗಿ ಕೆಲವರು ಹಾಗೆ ಹೇಳಿರಬಹುದು. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ, ಅನುಮಾನನೇ ಇಲ್ಲ. ಸದ್ಯ ಸಿಎಂ ಸೀಟ್ ಖಾಲಿ ಇದೆಯಾ, ಸಿಎಂ ವಿಚಾರ ನಿರ್ಧಾರ ಮಾಡುವುದು ಹೈಕಮಾಂಡ್ ಅಂತ ಹೇಳಿ ಸಿಎಂ ರೇಸ್ಗೆ ಸಂಬಂಧಪಟ್ಟ ಹಾಗೆ ಸಚಿವರ ವೆರೈಟಿ ಆದಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಡಿ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ಗೆ ಅದಾಗಿರ್ತಕ್ಕಂಥ ಹೈಕಮಾಂಡ್ ಇದೆ. ರಾಜ್ಯದಲ್ಲಿ KPCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಇದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ. ಅವರವ್ರ ಅಭಿಪ್ರಾಯಗಳನ್ನು ಅವರವ್ರು ಹೇಳಿದ್ದಾರೆ. ಅಭಿಪ್ರಾಯ ಅಂತಲ್ಲ, ಸುಮ್ಮನೆ ಚರ್ಚೆ ಬಂದಾಗ ಅವರು ಒಂದು ರೀತಿಯಾಗಿ ನಾನು ತಮಾಷೆಯಾಗಿ ಹೇಳಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮುಖ್ಯಮಂತ್ರಿ ಆಗುವಂಥ ಯೋಗ್ಯತೆ ಎಲ್ಲರಿಗೂ ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಅದನ್ನು ತೀರ್ಮಾನ ಮಾಡಬೇಕಾಗಿದ್ದರು ಶಾಸಕರು ಮತ್ತು ಹೈಕಮಾಂಡು ಮತ್ತು KPCCಯ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಿಎಂ ಇರುವಾಗಲೇ ಈ ಥರದೊಂದು ಚರ್ಚೆ ಹುಟ್ಟುಕೊಳ್ಳೋದು ಯಾವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ, ಇದರಲ್ಲಿ ಅನುಮಾನ ಏನೇ ಇಲ್ಲ. ನೀವು ಯಾಕೆ ಅದನ್ನು ಇನ್ನೂ ಮುಖ್ಯಮಂತ್ರಿ ಖಾಲಿ ಇದೆಯಾ? ಸೀಟು ಖಾಲಿ ಇದೆಯಾ? ಖಾಲಿನೇ ಇಲ್ಲ. ನ್ಯಾಯಾಲಯದಲ್ಲಿ ನಮಗೆ ವಿಶ್ವಾಸ ಇದೆ. ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪರ್ಮಿಷನ್ನು ಅದು ಅಸಂವಿಧಾನಿಕ ಅನ್ನೋದನ್ನು ಇಡೀ ರಾಜ್ಯಕ್ಕೆ ಗೊತ್ತಿದೆ, ದೇಶಕ್ಕೂ ಗೊತ್ತಿದೆ. ಸೊ ನೋಡೋಣ, ಕಾದಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಮುಡಾ ಹಗರಣ ಹೊರಗಡೆ ಬಂದಂತಹ ಸಂದರ್ಭದಲ್ಲೇ ಹೈಕಮಾಂಡ್ ನಾಯಕರು ನಾವು ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ತೀವಿ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ರು. ಅದರ ಜೊತೆಗೆ ರಾಜ್ಯ ನಾಯಕರು ಅದೇ ಮಾತನ್ನ ಹೇಳಿದ್ರು. ಇಷ್ಟೆಲ್ಲದರ ಹೊರತಾಗಿಯೂ ಕೂಡ ಈಗ ರಾಜ್ಯ ನಾಯಕರ ಹೇಳಿಕೆಗಳು ಏನ್ ಬರ್ತಾ ಇದೆ, ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಸಿಎಂ ಸೀಟ್ಗೆ ಟವಲ್ ಹಾಕುವಂತಹ ಸನ್ನಿವೇಶ ಇದೆಯಾ, ಅಥವಾ ಯಾರಾದ್ರೂ ಒಬ್ಬ ಪರ್ಟಿಕ್ಯುಲರ್ ನಾಯಕನಿಗೆ ಆತನಿಗೆ ಅಡ್ಡಗಾಲನ್ನ ಹಾಕಬೇಕು, ಆತನಿಗೆ ಎಚ್ಚರಿಕೆಯನ್ನ ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಒಂದು ಬಣದ ನಾಯಕರಿದ್ದ ಈ ರೀತಿಯಾದಂತಹ ಹೇಳಿಕೆನ ಅಂತ ಹೇಳಿ ವಿದ್ಯಾ, ಖಂಡಿತವಾಗೂ ಏನು ಮೂಢ ಹಗರಣ ಏನಿದೆ, ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಯಾವಾಗ ಸ್ಯಾಂಕ್ಷನ್ ಕೊಡ್ತಾರ ಆ ಒಂದು ಸಂದರ್ಭದಿಂದ ಕೂಡ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಆದರೆ ಸಚಿವರಾಗಿರ್ಬೋದು, ಜೊತೆಗೆ ಹೈಕಮಾಂಡ್ ನಾಯಕರು, ಜೊತೆಗೆ ಶಾಸಕರೆಲ್ಲರೂ ಕೂಡ ತಾವೆಲ್ಲರೂ ಸಿಎಂ ಪರವಾಗಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ರು ಕೂಡ ಈಗ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಒಂದು ವೇಳೆ ಏನು ಹೈಕೋರ್ಟ್ನಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಪ್ರಾಸಿಕ್ಯೂಷನ್ನ ಪ್ರಶ್ನೆ ಮಾಡಿ ಅರ್ಜಿ ಸಲ್ಲಿಸಿದ್ರೆ ಆ ಒಂದು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಒಂದು ವೇಳೆ ಕೋರ್ಟಲ್ಲಿ ಸಿದ್ದರಾಮಯ್ಯ ವಿರುದ್ಧವಾಗಿ ಬಂದಾಗ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗಬೇಕನ್ನಂಥ ಅನಿವಾರ್ಯತೆ ಬಂದರೆ ತಾವು ಸಿಎಂ ರೇಸ್ನಲ್ಲಿ ಇದ್ದೇವೆ ಅನ್ನೋ ಒಂದು ಸಂದೇಶವನ್ನ, ಜೊತೆಗೆ ಟವಲ್ ಹಾಕುವಂಥ ಕೆಲಸವನ್ನ ಈಗ ಕಾಂಗ್ರೆಸ್ನಲ್ಲಿರುವಂಥ ಹಿರಿಯ ಸಚಿವರು ಏನಿದ್ದಾರೆ ಇವರೆಲ್ಲರೂ ಕೂಡ ಮಾಡ್ತಿರುವಂಥದ್ದು. ಮೊದಲಿಗೆ ಆರ್ ವಿ ದೇಶಪಾಂಡೆ ಅವರು ಕೂಡ ಈ ಒಂದು ವಿಚಾರವಾಗಿ ತಾನು ಸಿದ್ದರಾಮಯ್ಯ ಅವರು ಹೇಳಿದ್ರೆ ಮುಖ್ಯಮಂತ್ರಿ ಆಗ್ತೇನೆ ಅನ್ನೋ ಮಾತನ್ನ ಹೇಳಿದ್ರು. ಅದ್ರ ಜೊತೆಗೆ ಈಗ ಶಿವಾನಂದ ಪಾಟೀಲ್ ಆಗಿರ್ಬೋದು, ಜೊತೆಗೆ MB ಪಾಟೀಲ್, ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ KPCC ಅಧ್ಯಕ್ಷನಾಗಿ ನಾನು ಇರುವ ಕಾರಣಕ್ಕೆ ನನಗೂ ಕೂಡ ಸಿಎಂ ಸ್ಥಾನವನ್ನು ಬೇಕು ಅನ್ನೋದು ಒಂದು ಲೆಕ್ಕಾಚಾರ ಆಗಿರುವಂಥದ್ದು. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೂಡ ಇಲ್ಲಿಗೆ ಕರ್ಕೊಂಡ್ಬರ್ಬೇಕು ಅನ್ನೋದು ಸಾಕಷ್ಟು ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವಂಥದ್ದು. ಒಂದು ವೇಳೆ ಏನು ಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆ ಆದರೆ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಸಿಎಂ ಬದಲಾವಣೆ ಆಗ್ತಾರೆ ಅನ್ನೋದು ಈಗ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇರುವಂಥ ಚರ್ಚೆ. ಅದಕ್ಕೆ ಪೂರಕವಾಗಿ ನಾಯಕರೆಲ್ಲರೂ ಕೂಡ ತಮ್ಮದು ಕೂಡ ಒಂದು ಅರ್ಜಿ ಇರಲಿ ಅಥವಾ ತಮ್ಮದು ಕೂಡ ಒಂದು ನಾವು ಕೂಡ ಸಿಎಂ ಆಕಾಂಕ್ಷಿಗಳು ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಈಗ ಪ್ರತಿನಿತ್ಯವೂ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ತಮ್ಮ ಹೇಳಿಕೆಗಳನ್ನು, ಜೊತೆಗೆ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇರುವಂಥದ್ದು. ಒಂದು ಕಡೆ ತಾವೇ ಹೇಳ್ತಾರೆ ಸದ್ಯಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ, ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಅನ್ನೋ ಮಾತನ್ನ ಸ್ವತಃ ಸಚಿವರೇ ಹೇಳಿದ್ರು ಕೂಡ. ಇನ್ನೊಂದು ಕಡೆ ತಮಗೂ ಸಿಎಂ ಸ್ಥಾನದ ಆಕಾಂಕ್ಷಿಗಳು ತಾವು ಕೂಡ ಸಿಎಂ ರೇಸ್ನಲ್ಲೇ ವಿದ್ಯವೆ ಅನ್ನೋ ಮಾತನ್ನು ಹೇಳೋ ಮುಖಾಂತರ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಬಣಕ್ಕೆ ಹಿನ್ನಡೆ ಮಾಡುವ ಲೆಕ್ಕಾಚಾರಗಳು ಕೂಡ ಇಲ್ಲಿ ಅಡಗಿರುವಂಥದ್ದು. ಯಾಕಂದ್ರೆ ಪರಮೇಶ್ವರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಸೇರಿದಂತೆ MB ಪಾಟೀಲ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಬಣದ ಸಚಿವರುಗಳು, ಜೊತೆಗೆ ಶಾಸಕರುಗಳು ಕೂಡ. ಹೀಗಾಗಿ ಎಲ್ಲ ಒಂದು ಕಡೆ ಡಿ ಕೆ ಶಿವರನ್ನ ಕಟ್ಟಿ ಹಾಕಬೇಕು ಅನ್ನೋ ಒಂದು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಅನ್ನೋದು ಈಗ ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಿರುವಂತ ವಿಚಾರ. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.